ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕಿಂಗ್ ವ್ಲಾಗ್ಸ್. ಹಾಗೆ ಸುಮಾರು ಜನ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ಇದು ನನ್ನ ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು. ಈ ವ್ಲಾಗ್ನಲ್ಲಿ ನಾವು ಮಾರ್ಲಮ್ಮಿ ಹಬ್ಬ ಅಥವಾ ಅಮಾವಾಸ್ಯೆ ಹಬ್ಬಕ್ಕೆ ನಾವು ಮನೆ ಕ್ಲೀನಿಂಗು ಮತ್ತು ಹಬ್ಬಕ್ಕೆ ಬೇಕಾಗಿರೋ ತಿಂಡಿ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇದಾಗಿ ಪಾತ್ರೆನೆಲ್ಲ ತೊಳೆಯೋಣ ಅಂತೇಳಿ ಫಸ್ಟು ಪಾತ್ರೆಗಳ ಹೊರಗಡೆ ಹಾಕ್ಬಿಟ್ಟು ತೊಳೆದಿಟ್ಕೊಂಡು, ಆಮೇಲೆ ಮೇಲ್ಗಡೆ ಧೂಳೆಲ್ಲನ ಅಪ್ಪನ ಕೆಲ ಒರೆಸ್ಕೊಳ್ಳೋಣ ಅಂತೇಳಿ ಅಪ್ಪನ ಕೆಲ ಧೂಳು ಒರೆಸ್ಕೊಂಡು, ಕೆಲವು ಕೆಳಗಡೆ ಸ್ವಲ್ಪ ಧೂಳಿರೋದನ್ನು ನಾವೇ ಹಾಗೆ ಕೆಳಗಡೆ ಒಂದು ಬರ್ಲು ತಗೊಂಡು ಗುಡಿಸ್ಕೊಂಡು, ಮತ್ತು ಧೂಳು ಹೊಡೆಯೋ ಕಡ್ಡಿ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಧೂಳೆಲ್ಲ ಹೊಡ್ಕೊಂಡಾದ್ಮೇಲೆ ಮನೇನ ನೀಟಾಗಿ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಮನೆ ಒಳಗಡೆ ಮೋಟ್ರ್ ಹಾಕ್ಕೊಂಡು ಮೊದಲು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಮೇನ್ ಅಡುಗೆ ಮನೆಯೇ ಕ್ಲೀನ್ ಮಾಡಬೇಕಾಗಿರೋದು, ಜಾಸ್ತಿ ಅದೇ ಗಲೀಜಾಗಿರುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹಾಲೆಲ್ಲ ನೀಟಾಗಿ ತೊಳ್ಕೊಬಂದು, ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾರು ವೀಡಿಯೋ ಮಾಡಿಕೊಡೋರು ಇರಲಿಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಕ್ಕ ಸ್ವಲ್ಪ ಬಂದು ವೀಡಿಯೋನ ಮಾಡಿಕೊಟ್ಲು. ಸ್ವಲ್ಪ ಕ್ಲೀನ್ ಮಾಡೋದು ಸ್ವಲ್ಪ ಇರಲಿ, ಸ್ವಲ್ಪ ಮಾಡಿಕೊಡು ಅಂತ ಹೇಳಿದ್ಕೆ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಟ್ಬಿಟ್ಟು ಹಂಗೆ ಹೊಂಟೋಗ್ಬಿಟ್ಲು ಅವಳು. ಸೊ ಹಂಗಾಗಿ ಸ್ವಲ್ಪನೇ ವೀಡಿಯೋನ ನಾನು ಕ್ಲೀನ್ ಮಾಡೋದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಶನಿವಾರ ಪೂರ್ತಿ ಮನೆ ಕ್ಲೀನ್ ಮಾಡೋದೇ ಆಗೋಯಿತು. ಮನೆ ಕ್ಲೀನ್ ಮಾಡೋದ್ರೊಳಗೆ ಸಂಜೆನೂ ಆಗೋಗ್ಬಿಡ್ತು. ಮತ್ತು ಪಾತ್ರೆ ಎತ್ತಿಡೋಣ ಅಂತೇಳಿ ಮೇಲ್ಗಡೆ ಪಾತ್ರೆಗಳೆಲ್ಲನೂ ಸೆಪ್ರೇಟ್ ತೊಳೆದಿಟ್ಟಿದ್ದು. ಈ ಪಾತ್ರೆಗಳೆಲ್ಲನೂ ಜಾಸ್ತಿ ಬಳಸೋದಿಲ್ಲ, ಅದಕ್ಕೆ ನಾವು ಮೇಲೆ ಇಟ್ಕೊಂಡಿರ್ತೀವಿ. ಏನಾದರೂ ಬೇಕು ಅಂತಂದರೆ ಕೆಳಗಡೆ ತೊಗೊತೀವಿ. ನೆಕ್ಸ್ಟು ನೈಟ್ ಅಡುಗೆಗೆ ಅಂತೇಳಿ ಶನಿವಾರ ಬೇಳೆ ಸಾಂಬಾರು ಅನ್ನ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡು, ಅಲ್ಲಿ ಅಡುಗೆ ಮನೆ ಗಲೀಜಾಗುತ್ತೆ ಅಂತೇಳಿ ಸೈಡಲ್ಲಿ ಒಂದು ಪಾರ ಐತೆ, ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ದು. ನಂತರ ಇದು ಭಾನುವಾರದ್ದೇ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಟೀ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಫಸ್ಟು ಪಾತ್ರೆನ ಅಡುಗೆ ಮನೆಗೆ ದಬಾಕೋಣ ಎಲ್ಲನೂ ಜೋಡಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಫೈನಲಾಗಿ ಅಡುಗೆ ಮನೆ ಹೇಗೆ ಕಾಣಿಸುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಾತ್ರೆ ಎಲ್ಲ ಜೋಡಿಸಾಗಿದೆ. ಇವಾಗ ಪಾತ್ರೆ ತೊಳೆಯೋದೊಂದು ಕೆಲಸ ಅಂದರೆ ಜೋಡಿಸೋದೊಂದು ದೊಡ್ಡ ಕೆಲಸ ಆಗಿರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆ. ಸೊ ಪೂರ್ತಿ ಮನೆ ಕೆಲಸ ಎಲ್ಲ ಆಯಿತು. ಭಾನುವಾರ ಬೆಳಗ್ಗೆ ಅಷ್ಟೊಳಗೆ ಪೂರ್ತಿ ಈ ಒಂದು ಕೆಲಸನೂ ಇರಲಿಲ್ಲ, ಎಲ್ಲ ಕೆಲಸನೂ ಆಗಿತ್ತು. ಮತ್ತು ಮನೇಲಿರೋ ಬೆಡ್ಶೀಟು ಮತ್ತು ದಿಂಬುನ ಕವರ್ಗಳೆಲ್ಲನೂ ಅಮ್ಮನೇ ತೊಳೆದಾಕಿದ್ರು ನಾವು ಬೆಂಗಳೂರಿಂದ ಬರೋದ್ರೊಳಗೆ. ಸೊ ಅವಕ್ಕೇನೋ ಜಾಸ್ತಿ ತಲೆಗೆಡಿಸ್ಕೊಳ್ಳಿಲ್ಲ. ಪಾತ್ರೆ ಧೂಳು ಇದು ಮಾತ್ರ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಡುಗೆ ಮನೆ. ಬನ್ನಿ ನಮ್ಮ ಪೂರ್ತಿ ಮನೆನೇ ಇವಾಗ ನೋಡ್ಕೊಂಡು ಬರೋಣ, ಮನೆ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮನೆ ಕೆಲಸ ಎಲ್ಲ ಪೂರ್ತಿ ಕ್ಲಿಯರ್ ಆದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರೊಳಗೆ ನಮ್ಮ ಅಕ್ಕ ಮುದ್ದೆ ಮತ್ತು ಉಪ್ಪು ಸಾಂಬಾರು ಮಾಡಿ ರೆಡಿ ಮಾಡಿದ್ಲು. ಊಟ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾಯಿದ್ರು. ನಮ್ಮಮ್ಮನ ಊಟ ಮಾಡ್ತಾಯಿದ್ರು. ಅಷ್ಟರೊಳಗೆ ಹಿಟ್ಟೆಲ್ಲ ನಿಪ್ಪಿಟ್ಟಿಗೆ ಮತ್ತು ಚಕ್ಲಿಗೆ ಎರಡಕ್ಕೂ ಹಿಟ್ಟನ್ನ ಕಲಸಿ ಇಡ್ತಾಯಿದ್ರು. ಮೊದಲಿವಾಗ ಚಕ್ಲಿ ಮಾಡೋಣ ಅಂತೇಳಿ ಚಕ್ಲಿನ ಮಾಡ್ಕೊತಾ ಇದ್ದೀವಿ. ಫಸ್ಟೇ ಚಕ್ಲಿ ಹಿಟ್ಟನ್ನ ನಾವು ಕಲಸಿದ್ದು. ಗಾನ್ವಿ ನಾನು ಒತ್ತುತ್ತೀನಿ, ನಾನು ಮಾಡ್ತೀನಿ ಅಂತ ಇಟ್ಟಿಸ್ಕೊಂಡು ಕೂತಿದ್ಲು. ಅವಳು ನನಗೊಂದು ಮಿಷನ್ ಕೊಡಿ, ನಾನು ಈ ಥರ ತಿರುಗಿಸ್ತೀನಿ ಅಂತ ಅವಳು ದೊಡ್ಡಮ್ಮನ ಹತ್ರ ಇಸ್ಕೊತಾ ಇದ್ಲು. ನಾನೊಂದು ಕೊಟ್ಬಿಟ್ಟು ಅವಳೇ ಒತ್ತಲಿ ಅಂತ ಸುಮ್ಮನೆ ಕೂತಿದ್ದೆ. ಒಂದು ಸ್ವಲ್ಪ ಹೊತ್ತಿನ ಅಳ್ತಾಳೆ ಅಂದ್ಬಿಟ್ಟು ಅವಳು ಮಲ್ಕೊಳ್ಳೋ ಗಂಟ ನಾನೇನು ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಅವಳು ಸ್ವಲ್ಪ ಹೊತ್ತು ಹಂಗೆ ಆಡಿಕೊಂಡು ಅವಳು ಮಲಗಿಸ್ಬಿಟ್ಟೆ. ನಾನು ಆಮೇಲಿಂದ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಬಂದೆ. ಅವಳ
ಅವಳನ್ನ ಮಲಗಿಸ್ಬಿಟ್ಟು ಬರೋಷ್ಟರೊಳಗೆ ಚಕ್ಲಿ ಕೂಡ ಆಗಿತ್ತು. ಚಕ್ಲಿ ಅಂತೂ ನಿಜವಾಗ್ಲೂ ಸೂಪರಾಗಿ ಬಂದಿದ್ದು. ಸೊ ಫೈನಲಾಗಿ ಚಕ್ಲಿ ಎಲ್ಲ ಮುಗೀತು. ಚಕ್ಲಿ ಎಲ್ಲ ಆದಮೇಲೆ ನಿಪ್ಪಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಪ್ಪಟ್ಟಿಗೆ ಉಂಡೆನ ಕಡ್ಕೊತಾ ಇದ್ದೋ ಸೈಡಲ್ಲಿ ಒಂದು ಕಡೆ. ಚಕ್ಲಿ ಆದ ತಕ್ಷಣ ನಿಪ್ಪಟ್ಟನ್ನ ಒತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ನಿಪ್ಪಟ್ಟು ಕೂಡ ಜಾಸ್ತಿ ಏನು ಟೈಮ್ ತಗೊಳ್ಲಿಲ್ಲ, ಬೇಗ ಬೇಗ ನಿಪ್ಪಟ್ಟು ಕೂಡ ಆಗೋಗ್ಬಿಡ್ತು. ಸ್ವಲ್ಪ ತಿಂಡಿನ ನಮ್ಮ ಅಮ್ಮ ಬೇಯಿಸಿದ್ರು, ಮತ್ತು ಸ್ವಲ್ಪ ತಿಂಡಿನ ನಮ್ಮ ಅತ್ತೆ ಬೇಯಿಸಿದ್ರು. ಸೊ ಇಬ್ಬರು ಹಂಗೆ ಹಿಂಗೆ ಆಡ್ಕೊಂಡು ತಿಂಡಿನ ಹೆಂಗೋ ಬೇಯಿಸಿದ್ರು. ಸೊ ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿ ಬಂತು. ಸೊ ತಿಂಡಿ ಎಲ್ಲ ಮಾಡೋಷ್ಟರೊಳಗೆ ಒಂದು 5ರಿಂದ 6 ಗಂಟೆ ಆಯಿತು. ಅಷ್ಟರೊಳಗೆ ಕಾಫಿ ಟೈಮ್ ಕೂಡ ಬಂದ್ಬಿಡ್ತು. ಬ್ರೇಕ್ ತೊಗೊಳ್ಳೋ ಥರ ಕಾಫಿ, ಟೀ ಮತ್ತು ಗಾನ್ವಿಗೆ ಸ್ವಲ್ಪ ಹಾಲು ಎಲ್ಲ ಮಾತಾಡ್ಕೊಂಡು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನೆಕ್ಸ್ಟು ಚಿಕನ್ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಚಿಕನ್ ಉಂಡೆಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಚಿಕನ್ ಉಂಡೆ ಕೂಡ ಮಾಡ್ದಂಗೆ ಕಾಣಲಿಲ್ಲ, ತುಂಬ ಚೆನ್ನಾಗಿ ಬಂತು. ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಚಿಕನ್ ಉಂಡೆನ ಮಾಡ್ತಾರೆ. ಇಷ್ಟು ತಿಂಡಿಗಳ್ದೆಲ್ಲ ಒಂದು ಸಲ ವ್ಲಾಗ್ನ ಮಾಡೇ ಹಾಕ್ತೀನಿ, ತಿಂಡಿಗಳನ್ನ ಹೇಗೆ ಮಾಡೋದು ಅಂತ. ಇದು ಒಂದೇ ಸಲ ತುಂಬ ಲೆಂತಿ ವೀಡಿಯೋ ಜಾಸ್ತಿ ಆಗುತ್ತೆ ಅಂತೇಳಿ ತಿಂಡಿನ ಹೇಗೆ ಮಾಡೋದು ಅಂತ ನಾನು ವೀಡಿಯೋನ ಮಾಡಿಲ್ಲ. ಯಾರಿಗಾದ್ರೂ ತಿಂಡಿ ಕಲಿಬೇಕು ಅಥವಾ ಮಾಡಬೇಕು ಅನ್ನೋರು, ಈ ತಿಂಡಿಗಳ್ದು ವೀಡಿಯೋ ಬೇಕು ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಲ ಖಂಡಿತವಾಗ್ಲೂ ವೀಡಿಯೋಗಳನ್ನ ನಮ್ಮ ಅಜ್ಜಿ ಕೈಯಲ್ಲಿ ಮತ್ತೆ ತಿಂಡಿ ಮಾಡಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಫೈನಲಾಗಿ ಚಿಕನ್ ಉಂಡೆನೇ ಎಲ್ಲ ಕೂತ್ಕೊಂಡು ನೀಟಾಗಿ ಉಂಡೆ ಕಟ್ಕೊಂಡು, ಗಾನು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ಲಲ್ಲ. ಸೊ ಇವಾಗ ನಾನು ಮತ್ತೆ ತಿಂಡಿ ಮಾಡ್ತೀನಿ ಅಂತ ಎದ್ದು ಕೂತ್ಕೊಂಡು ನೈಟ್ ಎಷ್ಟು ಲೇಟ್ ಆದರೂ ಅವಳು ನಾವು ಎಷ್ಟೊತ್ತಿಗೆ ಮಲ್ಕೋತೀವಿ ಅಷ್ಟೊತ್ತಿಗೆ ಮಲ್ಕೊಳ್ಳೋದು ಜಾಸ್ತಿ. ಯಾರು ಏನಿದು ಗಾನು, ಜೋರಾಗೆ ಈ ಥರ ಉಂಡೆ ಎಲ್ಲ ಕಟ್ಕೊಂಡಾದ್ಮೇಲೆ ಅಕ್ಕಿ ಸರಿಗೆ ಹೆಜ್ಜೆ ಎಣ್ಣೆ ಒಳಗಡೆ ಹಾಕ್ತಾರೆ. ಸೊ ಫೈನಲಾಗಿ ಮನೆ ಕೆಲಸ, ತಿಂಡಿ ಎಲ್ಲ ಪೂರ್ತಿ 2 ದಿನದ್ದು ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕು ಕಮೆಂಟ್ ಹಾಕೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ.